ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಫರ್ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ದಿವಂಗತ ಶರಣಪ್ಪ ಗೌಡ ಮಾಲಿ ಪಾಟೀಲ್ ಹೊರಗಿನ ಮನೆಯವರ 21ನೇ ಪುಣ್ಯಸ್ಮರಣಾರ್ಥದ ಅಂಗವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ದಿನಾಂಕ 3/2/2025 ಸೋಮವಾರ. ಸಮಯ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ. ಶಿಬಿರ ನಡೆಯುವ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಪೇಟೆ, ಜಿಲ್ಲೆ ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಲೇಜು ವಿದ್ಯಾರ್ಥಿನಿ ಕತ್ತು ಸೀಳಿ ಕೊಲೆ ಪ್ರಕರಣ. ದೇವದುರ್ಗ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಿಯಮಬಾಹಿರವಾಗಿ 5 ಜನ ವಿರುದ್ಧ ಆಯ್ಕೆ. ಸೋಮಶೇಖರ್ ಮಾಡಗಿರಿ ವಿರುದ್ಧ ಕ್ರಮಕ್ಕೆ ದೂರು. ಜಿ ಬಸವರಾಜ್ ಗೋಸಲ್. ಫೆಬ್ರವರಿ 1ರಂದು ಮಡಿವಾಳ ಮಾಚುದೇವ ಜಯಂತಿ, ಸಾಧಕರಿಗೆ ಸನ್ಮಾನ, ಭಾವಚಿತ್ರದ ಮೆರವಣಿಗೆ, ಜಂಬಣ್ಣ ಎಕ್ಲಾಸ್ಪುರ್. ಫೆಬ್ರವರಿ 1ರಂದು ಮಾಜಿ ಸಚಿವ ಬಿಟಿ ಲಲಿತಾ ನಾಯಕರಿಗೆ ಪ್ರೇರಣಾ ಪ್ರಶಸ್ತಿ ಪ್ರದಾನ, ಭಗತ್ರಾಜ್ ನಿಜಾಂಕಾರಿ. ವಿದ್ಯಾರ್ಥಿಗಳು ಇಷ್ಟದಿಂದ ಅಭ್ಯಾಸ ಮಾಡಿದ್ದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಕೆಡಿ ಬಡಿಗೇರ್. ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹೋರಾಟ ತಾತ್ಕಾಲಿಕ ಸ್ಥಗಿತ. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಣೆಗೆ ನಿರ್ಧಾರ. ಪ್ರತಿಭಟನಾ ಸ್ಥಳಕ್ಕೆ ಡಿಸಿ, ಸಿಇಒ ಭೇಟಿ. ಮತ್ತು ರಸ್ತೆ ಬದಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿದ ಬೈಕ್ಗಳು, ಅಂಗಡಿ ಸಾಮಗ್ರಿಗಳ ತೆರವು. ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯ ಕತ್ತು ಸೀಳಿ ಕೊಲೆ. ಪಾಗಲ್ ಪ್ರೇಮಿಯಿಂದ ಪ್ರೀತಿಸುವಂತೆ ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದ ಆರೋಪಿ. ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಕಾಲೇಜು ವಿದ್ಯಾರ್ಥಿನಿ ಕತ್ತು ಸೀಳಿ ಕೊಲೆ ಪ್ರಕರಣ. ಪಾಗಲ್ ಪ್ರೇಮಿಯಾಗಿದ್ದ ಆರೋಪಿ ಪ್ರೀತಿಸುವಂತೆ ಮದುವೆಯಾಗುವಂತೆ ಒತ್ತಾಯಿಸುತ್ತಿದ್ದ. ಟೈಲ್ಸ್ ಕೆಲಸ ಮಾಡುತ್ತಿದ್ದ ಆರೋಪಿ MSc ಓದುತ್ತಿದ್ದ ಸಿಫಾ. ಈ ಹಿನ್ನೆಲೆ ಇಬ್ಬರಿಗೂ ಪರಸ್ಪರ ಪರಿಚಯ. ಈ ಮಧ್ಯೆ ಮೃತ ಸಿಫಾಳನ್ನು ಇಷ್ಟಪಟ್ಟು ಪ್ರೀತಿ ಪ್ರೇಮ ಬೆನ್ನು ಬಿದ್ದಿದ್ದ ಆರೋಪಿ ಇಂದು ಆಕೆ ಕಾಲೇಜಿಗೆ ಬರೋದು ತಿಳಿದಿದ್ದರಿಂದ ಆಕೆಗಿಂತ ಮೊದಲೇ ಬೈಕ್ನಲ್ಲಿ ಸಿಂಧನೂರಿಗೆ ಬಂದಿದ್ದ. ಬಳಿಕ ಸರ್ಕಾರಿ ಡಿಗ್ರಿ ಕಾಲೇಜಿನಿಂದ ಆಕೆಯನ್ನು ಬೇರೆಡೆ ಕರೆಸಿಕೊಂಡಿದ್ದ. ಆಗ ಮಾತುಕತೆ ಮಾಡಲು ಯತ್ನಿಸಿದ್ದ ಆರೋಪಿ ಆಕೆ ಒಪ್ಪದೇ ಇದ್ದಾಗ ಆಕೆಯ ಕತ್ತು ಸೀಳಿ ಹತ್ಯೆಗೈದಿದ್ದಾನೆ. ಆರೋಪಿಯನ್ನು ಲಿಂಗಸೂಗೂರಿನಿಂದ ಸಿಂಧನೂರಿಗೆ ಕರೆತರಲಾಗಿದೆ. ಪೊಲೀಸರು ಸಿಂಧನೂರು ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಕುರಿತು ಮಾಧ್ಯಮದವರೊಂದಿಗೆ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಇಂದು ಸಿಂಧೂರು ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಗೌತಮ್ ಸೇಠ್ ಲೇಔಟ್ ಹೊಸದಾಗಿ ನಿರ್ಮಾಣ ಆಗ್ತಿದೆ. ಅಲ್ಲಿ ಸುಮಾರು ಒಂದು 11 ಗಂಟೆ ಸುಮಾರಿಗೆ ಒಂದು ಕಾಲೇಜ್ ವಿದ್ಯಾರ್ಥಿ ಸರ್ಕಾರಿ ಪದವಿ
ಮಹಾವಿದ್ಯಾಲಯ ಅಲ್ಲಿ MSc ಮ್ಯಾಥಮೆಟಿಕ್ಸ್ ಫಸ್ಟ್ ಸೆಮಿಸ್ಟರ್ ಓದುವಂಥವ್ರು. ಇವರು ಪ್ರತಿದಿನ ಲಿಂಗಸೂರು ಬಿಟ್ಟು ಬಸ್ಸಲ್ಲಿ ಕಾಲೇಜಿಗೆ ಬಂದು ಹೋಗೋದು ರೆಗ್ಯುಲರ್ ರೇಟ್. ಇದೇನಾಗಿದೆ, ಅವ್ರು ಖಾಸಗಿ ವಿಚಾರಿಸಿಕೊಟ್ಟಂಗೆ ಅದೇ ಊರಿನೊಬ್ಬರು ವ್ಯಕ್ತಿ ಕೊಲೆ ಮಾಡಿದ್ದಾರೆ. ಪೊಲೀಸರು ದಸ್ತಗಿರಿ ಮಾಡಿ ದೇವದುರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ 5 ಜನರನ್ನು ಅವಿರೋಧವಾಗಿ ಸಹಕಾರಿ ಕಾಯ್ದೆ ಉಲ್ಲಂಘಿಸಿ ಆಯ್ಕೆ ನಡೆಸಲಾಗಿದ್ದು, ಕೂಡಲೇ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಶೇಖರ್ ಮಾಡಗಿರಿ ಮತ್ತು ಸಿದ್ದರಾಮರೆಡ್ಡಿ ಕಮತಗಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿ ಬಸವರಾಜ್ ನಾಯಕ್ ಗೋಸಲ ಆಗ್ರಹಿಸಿದರು. ದೇವದುರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ 5 ಜನರನ್ನು ಅವಿರೋಧವಾಗಿ ಸಹಕಾರಿ ಕಾಯ್ದೆ ಉಲ್ಲಂಘಿಸಿ ಆಯ್ಕೆ ಮಾಡಲಾಗಿದ್ದು, ಕೂಡಲೇ ಕಾರ್ಯನಿರ್ವಾಹಕ ಅಧಿಕಾರಿ ಸೋಮಶೇಖರ್ ಮಾಡಗಿರಿ ಮತ್ತು ಸಿದ್ದರಾಮರೆಡ್ಡಿ ಕಮತಗಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿ ಬಸವರಾಜ್ ನಾಯಕ್ ಗೋಸಲ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನವರಿ 13ರಂದು ನಡೆದ ಚುನಾವಣೆಯಲ್ಲಿ ನಿಯಮ ಬಾಹಿರವಾಗಿ ಸಾಲಗಾರರ ಕ್ಷೇತ್ರದಿಂದ 5 ಜನರನ್ನು ಆಯ್ಕೆ ಮಾಡಲಾಗಿದೆ. ಬೆಳೆ ಸಾಲ ತೆಗೆದುಕೊಂಡು ಮರುಪಾವತಿ ಮಾಡಿರುವ ರೈತರು, ಬಿಡಿಪಿ ಯೋಜನೆಯಡಿ ಸಾಲ ಪಡೆದವರು ಸಾಮಾನ್ಯ ಮತದಾರರಾಗಿರುತ್ತಾರೆ. ವ್ಯಾಪಾರ ಉದ್ದೇಶಕ್ಕೆ ಸಾಲ ಪಡೆದವರನ್ನು ಸಾಲಗಾರರ ಕ್ಷೇತ್ರದಿಂದ ಮತದಾರರನ್ನಾಗಿ ಸೋಮಶೇಖರ್ ಮಾಡಗಿರಿ ಬದಲಾಯಿಸಿದ್ದಾರೆ. ಸಹಕಾರ ಸಂಘ ವ್ಯಾಪಾರಿ ಸಂಘವಾಗಿ ಮಾರ್ಪಟ್ಟಿದೆ. ಅರ್ಹರಲ್ಲದವರನ್ನು ಮತದಾರರ ಯಾದಿಗೆ ಸೇರ್ಪಡೆ ಮಾಡಿ ಇಲಾಖೆ ಮತ್ತು ಸಂಘದ ಅರ್ಹ ಸದಸ್ಯರಿಗೆ ಮೋಸ ಮಾಡಿದ್ದಾರೆ. ಸಂಘದ ನಿರ್ದೇಶಕರಾದ ಸಿದ್ದರಾಮರೆಡ್ಡಿ ಕಮತಗಿ ಇವರ ಪ್ರಭಾವಕ್ಕೆ ಒಳಗಾಗಿ ಅವಿರೋಧ ಆಯ್ಕೆಗೆ ಕಾರಣರಾಗಿದ್ದಾರೆ. ಇಡೀ ದಿನ ಸಂಘದ ಕಚೇರಿಯಲ್ಲಿಯೇ ಇದ್ದು ಸಾಲಗಾರರ ಕ್ಷೇತ್ರ ಮತದಾರರನ್ನೇ ಬದಲಿಸಲು ಕಾರಣರಾಗಿದ್ದಾರೆ. ಸಹಕಾರಿ ಸಂಘದ 3 ವರ್ಷ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದವರು ಮಾತ್ರ ಅವಿರೋಧ ಆಯ್ಕೆಗೆ ಅವಕಾಶವಿದೆ. ಆದರೆ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸದೇ ಇರುವವರನ್ನು ಆಯ್ಕೆ ಮಾಡಿರುವುದು ಸಹಕಾರಿ ಸಂಘದ ಅಧಿನಿಯಮ ಉಲ್ಲಂಘಿಸಿದ್ದು, ಕೂಡಲೇ ಸೋಮಶೇಖರ್ ಮಾಡಗಿರಿ ಇವರನ್ನು ಅಮಾನತುಗೊಳಿಸಬೇಕು. ನಿರ್ದೇಶಕ ಸಿದ್ದರಾಮರೆಡ್ಡಿ ಕಮತಗಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಸಹಕಾರ ಸಂಘದ ಅಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ. ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ದಾವೆ ಹೂಡುವುದಾಗಿ ಎಚ್ಚರಿಸಿದರು. ಅವರಿಗೆ ಒಂದು ಒತ್ತಡ ಮಾಡಿ ಅವರು ಅರ್ಹರಲ್ಲದ ಮತದಾರನ ಅವ್ರನ್ನ ಸೇರಿಸಿ ಅದು ಅರ್ಹ ಇರ್ತಕ್ಕಂಥ ಮತದಾರರ ಸಾಲಗಾರ ಕ್ಷೇತ್ರ ಇರಬೇಕಾದ್ರೆ 5 ವರ್ಷದಲ್ಲಿ ಕಡ್ಡಾಯವಾಗಿ 3 ವರ್ಷ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿರಬೇಕು. ಆದರೆ ಅಲ್ಲಿ ಒಂದು ಸಭೆಗೆ ಬರಲಾರ್ದಂಗ ಅಂತವನ್ನ ನಮ್ಮನ್ನು ಸೇರಿಸಿ ಒಂದು 5 ಜನರನ್ನ ನಿರ್ದೇಶನ ಆಯ್ಕೆ ಮಾಡಿರ್ತಕ್ಕಂಥ ಸಹಕರಿಸಿರ್ತಕ್ಕಂಥ ಸೆಕ್ರೆಟರಿ ಸೋಮಶೇಖರ್ ಮಾಡಗಿರಿ ಮತ್ತು ಸಿದ್ದರಾಮರೆಡ್ಡಿ ಗ್ಯಾಂಗ್ ಕಮತಗಿ, ಇದು ನಾನು 25 ವರ್ಷದಿಂದ ಆ ಸಹಕಾರ ಸಂಘದಲ್ಲಿ ಕೃಷಿ ಪತ್ತಿನ ಸಂಘದ ಸದಸ್ಯನಿದ್ದು ಮಾಜಿ ಅಧ್ಯಕ್ಷನಾಗಿದ್ದೇನೆ. ಜೊತೆಗೆ ಅದು ರೈತರು ಸಾಲ ತೆಗೆದುಕೊಂಡು ಕಟ್ಟಿದ ನಂತರ ಅವನಿಗೆ ಅರ್ಹನಾಗಿರ್ತಾನೆ ಸದಸ್ಯರಾಗಿರ್ತಕ್ಕಂಥ ಸಾಲಗಾರ ಕ್ಷೇತ್ರದಲ್ಲಿ. ಆದರೆ ಬಿಡಿಪಿ ಯೋಜನೆಯಲ್ಲಿ ತೆಗೆದುಕೊಂಡು ವ್ಯಾಪಾರಿ ಯೋಜನೆ ಕೊಟ್ಟು ಎಲ್ಲ ನಿಜವಾದ ರೈತರನ್ನ ಸದಸ್ಯರನ್ನ ತೆಗೆದು ವ್ಯಾಪಾರಿ ಮಾಡ್ತಕ್ಕಂಥ ಅವರಿಗೆ ಸಾಲ ನಾನ್ ಭರವಸೆ ಬರ್ತಕ್ಕಂಥ ಸದಸ್ಯರನ್ನ ಈ ಸಾಲಗಾರ ಸೇರಿಸಿ ಈ ಸೊಸೈಟಿ ಏನಪ್ಪ ಅಂದ್ರೆ ಕೋಟ್ಯಾಂಗಟ್ಟಲೆ ದುಡ್ಡು ಬರ್ತಕ್ಕಂಥದ್ದು ನಿಜವಾಗ್ಲೂ ರೈತರಿಗೆ ಸಾಲ ಕೊಡ್ತಕ್ಕಂಥ ಒಂದು ಸರ್ಕಾರದ ಒಂದು ನೀತಿ ಇರ್ತದೆ. ಆದ್ರೆ ಚಿಕ್ಕ ಪುಟ್ಟ ರೈತರಿಗೆ ಒಂದು 25,000 ಒಂದು 30,000 ಸಾಲ ಕೊಟ್ಟು ಈ ಸಿದ್ದರಾಮರೆಡ್ಡಿ ಕಮಿಟಿ ಗ್ಯಾಂಗ್ ಒಬ್ಬೊಬ್ಬನಿಗೆ ತನ್ನ ಬಂಧು ಬಳಗನ 1-2 ಲಕ್ಷ 3 ಲಕ್ಷ ಸಾಲ ತೆಗೆದುಕೊಂಡು ಈ ಸೊಸೈಟಿಗೆ ಏನಪ್ಪ ಅಂದ್ರೆ ಒಂದು ಅಲ್ಲಿಗೆ ಯಾರಾದ್ರೂ ಬದಲಾದಂಗ ಹುಡುಕಿರ್ತಾನೆ. ಅಂದ್ರೆ 365 ದಿನಗಳಲ್ಲಿ 300 ದಿನ ಬೆಳಿಗ್ಗೆ 11 ಗಂಟೆಗೆ ಕಚೇರಿಗೆ ಬಂದು ಸಾಯಂಕಾಲ 5 ಗಂಟೆಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಯಾರು ಬರ್ತಾರ ಯಾರೆಲ್ಲ ಬೇರೆ ರೈತರಿಗೆ ಹಾಕೊಡ್ಬೇಕು ಅಂತ ಅವನಿಗೆ ಸೆಕ್ರೆಟರಿಗೆ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲ ಇವರು 25 ವರ್ಷ ಮೇಲೂರು ಸೆಕ್ರೆಟರಿ ಕಲ್ಮಲ್ ಸೆಕ್ರೆಟರಿ ಕೆಲಸ ಮಾಡಿರ್ತಕ್ಕಂಥ ಇವರು ಶಿವಪ್ಪ ಬಲ್ಲಿದ ಅಂತ ಇವರು ನಮ್ಮ ಸಂಘದ ಸದಸ್ಯರು, ದೇವಕೊಂಡ ನಗರಕೊಂಡ ಗರಿಗುಡ್ಡ ಸರ್. ಇವರಿಗೆ ಅಂದ್ರೆ ಚುನಾವಣೆಯಲ್ಲಿ ಯಾವುದೇ ರೀತಿ ನಿಯಮ ನೀತಿನ ಪಾಲನೆ ಮಾಡೋದಿಲ್ಲ ಅಲ್ಲಿ. ಯಾಕಂದ್ರೆ
ಆ ಸೊಸೈಟಿಲಿ 15 ದಿನ ಮುಂಚಿತವಾಗಿ ನೋಟಿಸ್ ಕೊಡ್ಬೇಕಂತ ಒಂದು ಕಾನೂನಿನಲ್ಲಿ ಒಂದು ಸಹಕಾರಿ ಕಾಯ್ದೆಯಲ್ಲಿ ನಿಯಮ ಇದೆ. ಸೊ ಹೀಗಾಗಿ ಮಾಡಲಾರ್ದನೆ ತಾಲೂಕಾ ಕೇಂದ್ರದಲ್ಲಿ ಇದ್ದುಕೊಂಡು ನಮ್ಮ RDC ಬ್ಯಾಂಕ್ ನಿರ್ದೇಶಕರು ಸುಮಾರು 20 ವರ್ಷ ಇದ್ರು ಕೂಡ ತಾಲೂಕು ಕೇಂದ್ರದಲ್ಲಿ ಏನಾಗ್ತದ ಏನಿಲ್ಲ ಅಂತ ಗಮನ ಹರಿಸಲಕ್ಕಂತದ. ಸದಸ್ಯ ಶಿವಪ್ಪ ಬಲ್ಲದವ ಮಾತನಾಡಿ, ದೇದುರ್ಗ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಹಕಾರಿ ನಿಯಮಗಳೇ ಪಾಲಿಸುತ್ತಿಲ್ಲ. ಸಾಲ ನೀಡುವಲ್ಲಿಯೂ ತಾರತಮ್ಯ ಮಾಡಲಾಗುತ್ತದೆ. ತಮಗೆ ಬೇಕಾದವರಿಗೆ ನೀಡಿ ಸಂಘದ ಚುನಾವಣೆಯಿಂದ ದೂರ ಉಳಿಯುವಂತೆ ಹುನ್ನಾರ ಮಾಡಲಾಗುತ್ತಿದೆ. ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಮಾಡಗಿರಿ ಇವರು ಸಹಕಾರದಿಂದ ನಿಯಮಬಾಹಿರ ಚುನಾವಣೆ ನಡೆಸಲು ಕಾರಣವಾಗಿದೆ ಎಂದರು. ಇವತ್ತಿಗೆ ನನಗೆ 50,000 ನಿಂತದ, 50,000ಕ್ಕೆ ಕೊಟ್ಟು ಅಲ್ಲಿಗೆ ನಿಂತಿಸಾರ. ಪ್ರತಿ ಸಲ ಕೇಳಿದ್ರು ಕೂಡ ಇಲ್ಲ, ಬಜೆಟ್ ಇಲ್ಲ, ಇದು ಕೊಡಕ್ಕೆ ಬರಂಗಿಲ್ಲ, ಇದಿಲ್ಲ, ಏನಿಲ್ಲ ಅಂತ ಹೇಳೋದು. ಆಮೇಲೆ ಬೇರೆ ಬೇರೆಯವ್ರಿಗೆ ಅನ್ಕೊಂಡು 1 ಲಕ್ಷ, 1 ಲಕ್ಷ, 2 ಲಕ್ಷ ತಂದು ಕೊಡ್ತಾರೆ. ಅಂದ್ರೆ ಇದು ಆರೋಪದಲ್ಲಿ ಯಾಕೆ ಮಾಡ್ತಂದ್ರೆ ಏನಂತಂದ್ರೆ ಒಬ್ಬ ರೈತ ಅಲ್ಲಿ ನಾವು ಮೆಂಬರ್ಶಿಪ್ ಇದೆ, ಸಾಲಗಾರದಲ್ಲಿ, ಆದರೂ ಕೂಡ ಅಷ್ಟೆಲ್ಲ ಒಂದು ತಾರತಮ್ಯನ ಅಲ್ಲಿ ಒಂದು ವ್ಯವಸ್ಥೆ ಇದೆ ದೇವದಲ್ಲಿ. ಆಮೇಲೆ ಇನ್ನೂ ಒಂದು ಈಗ ಯಾರು ಕೇಳಿದ್ರು, ಗೆಳೆಯರು ಕೇಳಿದ್ರು, ಸಿದ್ದರಾಮಯ್ಯ ನೀವು ಯಾಕೆ ಪ್ರಶ್ನೆ ಮಾಡ್ತೀವಿ ಅಂತ. ಅವ್ರು 24 ಗಂಟೆ ಸೊಸೈಟಿನೇ ಕಾಯ್ತಾರೆ. ಸ್ಪಷ್ಟವಾಗಿ ಹೇಳ್ತೀವಿ ನಾವು. ಅದು ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಆಯ್ತಾರೆ ಅಂತ ಕೂಡ ಅವರೇ ಹೇಳೋರು. ಯಾಕೆ ಲೋಕಲ್ ಇರ್ತಾರೆ, ಅಲ್ಲಿ ಇರ್ತಾರೆ. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಕೆಲವೊಂದು ಆರೋಪ ಅವ್ರ ಕೈಲಿ ಭಾಳಷ್ಟು ಮಿಸ್ಗೈಡ್ ಆಗ್ತಿದೆ. ಏನು ಮಿಸ್ಗೈಡ್ ಅಂದ್ರೆ ಯಾರಿಗೆ ತಮ್ಗೆ ಬೇಕಿರ್ತಾರೆ, ಯಾರು ಬಂದು ಹೇಳ್ತಾರೆ, ಅವ್ರಿಗೆ ಹೆಚ್ಚುವರೆಗೆ ಒಂದಿಷ್ಟು ಸಾಲ ಕೊಡ್ಸಬೇಕು. ಇಂಥವೆಲ್ಲ ಕೆಲವೊಂದು ಏನಪ್ಪ ಅಂತಂದ್ರೆ ದೇವದುರ್ಗ ಸರ್ಕಾರ ಸೊಸೈಟಿಯಲ್ಲಿ ಭಾಳಷ್ಟು ನಡ್ಕೊಂತ ಬಂದಿದೆ. ಆದರೆ ಇವತ್ತು ನಾವು ಯಾಕೆ ಈ ಒಂದು ವಿಷಯನ ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ಬಂದು ನಾವು ರೆಸ್ಪೆಕ್ಟ್ ಪತ್ರಿಕೆ ನಾವು ಹೇಳ್ಬೇಕಂತಂದ್ರೆ ಅಷ್ಟೇ. ನೋಟಿಸ್ ಕೂಡ ನಮ್ಗೆ ಏನಪ್ಪ ಅಂದ್ರೆ ಇವತ್ತಿಗೆ ಮುಟ್ಟಿಲ್ಲ. ಎಲೆಕ್ಷನ್ ಆಯ್ತು ಬಂದು ಆ ನೋಟಿಸ್ ಕೂಡ ನಮ್ಗೆ ಮುಟ್ಟಿಲ್ಲ. ಸುಮ್ಮನೆ ಯಾರಿಗೆ ಹೇಳೋದು ಕೋರಿಕೆ ಆಯ್ತು ಅಂತ ಹೇಳಿ ನಾನು ನೋಟಿಸ್ ಬಂದಿದ್ದು. ನಾನು ಕೂಡ ನಾಮಿನೇಷನ್ ಮಾಡಿದ್ದೆ. ನನ್ನೊಂದು ಕೆಲವೊಂದು ಅಡಿತಡೆಯಿಂದ ಏನಪ್ಪ ಅಂದ್ರೆ ರಿಜೆಕ್ಟ್ ಆಯ್ತು. ಹಂಗಾಗಿ ಬಿಟ್ಟು ಕೆಲವೊಂದು ಏನಪ್ಪ ಗಿಮಿಕ್ ಇರ್ತಾವೆ. ಗಿಮಿಕ್ ಅಂದ್ರೆ ಲೋಕಲ್ ಗಿಮಿಕ್ ಸಹಕಾರ ಸಂಘ ಅಂತ ಬಂದಾಗ ಯಾರಾಗಬೇಕು, ಏನಿರ್ಬೇಕನ್ನೋದು ಒಂದು ಸಿಸ್ಟಮ್ ಇದೆ. ಇವತ್ತಿಗೆ ನಾವು 30% ನೋಡ್ತಾ ಇದ್ದೀವಿ. ಯಾರು ಇರ್ಬೇಕನ್ನೋಂಥದ್ದು ಇರ್ತವ ಅವನೇ ಮಾಡ್ತಾರೆ. ಮತ್ತೆ ಯಾರನ್ನಾದ್ರು ಸ್ಪರ್ಧೆ ಮಾಡಿ ಏನಾದ್ರು ಮಾಡಕ್ ಹೋದ್ರೆ ಅಲ್ಲಿ ಆ ಥರ ನೋಡ್ಕೊಂತ ಇದ್ದಾವೆ. ಸುಮಾರು ನಾವು 30 ವರ್ಷದಿಂದ ಏನಪ್ಪ ಅಂತಂದ್ರೆ ಅಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನಾನು 50,000 ನೋಡ್ತಾರೆ ಸತ್ಯ. ಆಮೇಲೆ ಇನ್ನೊಂದು ಕೇಳಕ್ ಹೋದ್ರೆ ಕೂಡ ಅವ್ರು ಏನು ಹೇಳ್ತಾರೆ, ಅವರು ಇಲ್ಲಪ್ಪ ಒಂದು 20 ಎಕರೆ ಜಮೀನು ಇರಬೇಕು, ಅದಕ್ಕೆ 1 ಲಕ್ಷ ಕೊಡ್ತೀವಿ, ಅದಕ್ಕೆ 2 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. 20 ಎಕರೆ ಜಮೀನು ಇರ್ತಕ್ಕಂಥ ರೈತರು ಇದಾರ, ಇಲ್ಲ ಅಂತಲ್ಲ. 20 ಎಕರೆ 50 ಎಕರೆ ಇದ್ದಾರೆ. ಆದ್ರೆ ನಾವು ಒಂದು ಸಣ್ಣ ರೈತ 30 ವರ್ಷದಿಂದ ಮೆಂಬರ್ಶಿಪ್ ಒಂದು 50,000 ಕೊಟ್ಟು ಈ ತರ ಎಲ್ಲ. ಈ ಸಂದರ್ಭದಲ್ಲಿ ದೇವಪ್ಪ, ಮೆಹಬೂಬ್ ಸಾಬ್, ತಿಮ್ಮಯ್ಯ ಕರಡಿಗುಡ್ಡ ಇದ್ದರು. ಶರಣಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಫೆಬ್ರವರಿ 1ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜದ ಅಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪುರ್ ಹೇಳಿದರು. ಶರಣಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಫೆಬ್ರವರಿ 1ರಂದು ಜಿಲ್ಲಾಡಳಿತದ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಅಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪುರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 1ರಂದು ಬೆಳಗ್ಗೆ 8 ಗಂಟೆಗೆ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಇರುವ ಶ್ರೀ ಮಾಚಿದೇವರ ಪುತ್ಥಳಿಗೆ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಗುತ್ತದೆ. ರಾಜಕೀಯ ಹಾಗೂ ವಿವಿಧ ಸಮಾಜದ ಗಣ್ಯರು ಮಾಲಾರ್ಪಣೆ ಮಾಡಲಿದ್ದಾರೆ. ಅಲ್ಲಿಂದ ಭಾವಚಿತ್ರದ ಮೆರವಣಿಗೆ ಅಂಬಿಗರ ಚೌಡಯ್ಯ ವೃತ್ತದ ಮೂಲಕ ನೇತಾಜಿ ವೃತ್ತ, ತೀನ್ ಕಂದೀಲ್, ತಹಸೀಲ್ ಕಚೇರಿ, ಅಂಬೇಡ್ಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಮೆರವಣಿಗೆ ಆಗಮಿಸಲಿದೆ. ಮೆರವಣಿಗೆಯಲ್ಲಿ ಸಕಲ ವಾದ್ಯಗಳು, ಸಮಾಜ ಯುವತಿಯರಿಂದ ಕೋಲಾಟ ಪ್ರದರ್ಶನಗೊಳ್ಳುತ್ತದೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ರಾಜಶೇಖರ್ ಇವರಿಂದ ಉಪನ್ಯಾಸ ನೀಡಲಿದ್ದಾರೆ. ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಸಾಧಕರಿಗೆ ಸನ್ಮಾನ, ರಂಗೋಲಿ, ವಚನ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾಯಕ ಸೇವಾ ಪ್ರಶಸ್ತಿ ಸಮಾಜ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು. ಅಂದು ಬೆಳಗ್ಗೆ 6 ಗಂಟೆಗೆ ಗದ್ವಾಲ್ ರಸ್ತೆಯಲ್ಲಿರುವ ಝರಿ ಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಎಲೆ ಪೂಜೆ ಜರುಗಲಿದೆ ಎಂದರು. ಮಡಿವಾಳ ಸಮಾಜದ ಕುಲಶಾಸ್ತ್ರ ಅಧ್ಯಯನವನ್ನು ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಅನ್ನಪೂರ್ಣ ಇವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದು, ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಪರಿಶಿಷ್ಟ ಜಾತಿ ಪಟ್ಟಿಗೆ ಮಡಿವಾಳ ಸಮಾಜ ಸೇರ್ಪಡೆ ಮಾಡಬೇಕು. ರಾಯಚೂರು ನಗರದಲ್ಲಿ ಅಪೂರ್ಣವಾಗಿರುವ ಸಮುದಾಯ ಕಾಮಗಾರಿ ಪೂರ್ಣಗೊಳಿಸಲು ಬಾಕಿ ಅನುದಾನ ನೀಡಬೇಕು.
ಧೋಬಿಘಾಟ್ ಅಭಿವೃದ್ಧಿ, ಹೊಸ ತಂತ್ರಜ್ಞಾನ, ಮಷೀನ್ ಅಳವಡಿಕೆಗೆ, ನೀರಿನ ಸಮಸ್ಯೆ ನೀಗಿಸುವಂತೆ ಮನವಿ ಮಾಡಿದರು. ಮಡಿವಾಳ ಸಮಾಜಕ್ಕೆ ರುದ್ರಭೂಮಿ ಪ್ರತ್ಯೇಕ ಹಾಸ್ಟೆಲ್ ಮಂಜೂರು ಹಾಗೂ ಶ್ರೀ ಮಡಿವಾಳ ಮಾಚಿದೇವ ಜೀರ್ಣೋದ್ಧಾರಕ್ಕೆ ಅನುದಾನ ನೀಡಬೇಕೆಂದು ಮನವಿ ಮಾಡಿದರು. ಜಯಂತಿಯನ್ನು ಸರ್ಕಾರ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಂತ ಜಯಂತ್ಯೋತ್ಸವವನ್ನು ಆಚರಿಸಿದ್ದಾರೆ. ಆತ್ಮೀಯ ಮಾಧ್ಯಮ ಮಿತ್ರರೇ, ವಚನ ಸಾಹಿತ್ಯ ಸಂರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಜನರಲ್ಲಿ ಮಹತ್ತರ ವಿಚಾರಧಾರೆಗಳು ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಯಚೂರು ಹಾಗೂ ಸಮುದಾಯ ಸಹಭಾಗಿತ್ವದಲ್ಲಿ ಬರುವ ಫೆಬ್ರವರಿ 1ರಂದು ಮಧ್ಯಾಹ್ನ 12:30ಕ್ಕೆ ರಾಯಚೂರು ನಗರದ ಸ್ಟೇಷನ್ ರಸ್ತೆಯ ಪಂಡಿತ್ ಸಿದ್ದರಾಮಯ್ಯ ಜನ್ಮದಿನ ರಂಗಮಂದಿರದಲ್ಲಿ ಅದ್ದೂರಿ ವೇದಿಕೆಯಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು. ಮಾಚಿದೇವರ ಪುತ್ಥಳಿಗೆ ಶ್ರೀ 108 ಸಾವಿರ ದೇವರ ಸಂಸ್ಥಾನ ಇಲ್ಲಿ ಬ್ರಹ್ಮನ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಪೀಠಾಧಿಪತಿ ಅಭಿನವ ರಾಚೋಟಿ ಶಿವಾಚಾರ್ಯರ ಸ್ವಾಮೀಜಿಗಳಿಂದ ಪೂಜೆ ಸಲ್ಲಿಸಿ ವಿವಿಧ ಗಣ್ಯರುಗಳಿಂದ ಮಾಲಾರ್ಪಣೆ ನಂತರ ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಮಾಚಿದೇವ ವೃತ್ತದಿಂದ ಅಂಬಿಗರ ಚೌಡ ವೃತ್ತ, ಶೆಟ್ಟಿಬಳಿ ಚೌಕ ಮುಖಾಂತರ ತೀನ್ಕಂದಿಲದಿಂದ ತಹಸೀಲ್ ಕಚೇರಿಯ ರಸ್ತೆ, ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರವರೆಗೆ ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದು. ಮೆರವಣಿಗೆ ಉದ್ದಕ್ಕೂ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಹಾಗೂ ನಮ್ಮ ಸಮುದಾಯದ ಮಕ್ಕಳ ಕೋಲಾಟ ಪ್ರದರ್ಶನ ಜೊತೆಯಲ್ಲಿ ಮೆರವಣಿಗೆ ಮಾಡಲಾಗುವುದು. ಜಯಂತಿಯ ಆಚರಣೆ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಜನಾಂಗದವರು, ಎಲ್ಲ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು, ಸಂಘಟನೆಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳ ಜನಾಂಗದ ಬಾಂಧವರು ಸೇರಿ ಕೈ ಜೋಡಿಸಿ ಊರಿನ ಹಬ್ಬದ ರೀತಿಯಲ್ಲಿ ಆಚರಿಸಿ ಶ್ರೀ ಮಡಿವಾಳ ಮಾಚಿದೇವರ ಸಾಹಸ ದಿಟ್ಟತನವನ್ನು ಮುಂದಿನ ಪೀಳಿಗೆಗಾಗಿ ಪರಿಚಯಿಸೋಣ. ಇದೇ ರೀತಿ ಪ್ರತಿ ವರ್ಷದಂತೆ ನಮ್ಮದೇ ಆದ ಒಂದು ದೇವಾಲಯ ಇದೆ. ಬೆಳಗ್ಗೆ 6:30 ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಜರಿ ಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಎಲೆ ಪೂಜೆ ಕಾರ್ಯಕ್ರಮ ಜರುಗಲಿದೆ. ರಂಗಕ್ರಮದಲ್ಲಿ ನಮ್ಮ ಸಮುದಾಯದ 2023-24 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಶಿಕ್ಷಣದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮತ್ತು ಜಯಂತ್ಯೋತ್ಸವ ಅಂಗವಾಗಿ ನಡೆದ ರಂಗೋಲಿ ಸ್ಪರ್ಧೆ ಹಾಗೂ ವಚನ ಕಂಠಪಾಠ ಸ್ಪರ್ಧೆ ವಿಜೇತರಿಗೆ ಪ್ರಶಸ್ತಿ ಪತ್ರದೊಂದಿಗೆ ಸತ್ಕರಿಸಲಾಗುವುದು. ವಿಶೇಷವಾಗಿ 2024-25 ಸಾಲಿನ ವರ್ಷದ ಕಾಯಕ ಪ್ರಶಸ್ತಿ ಹಾಗೂ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ರಾಜಶೇಖರ್, ಈ ಸಂದರ್ಭದಲ್ಲಿ ಜಿ ಶಿವಮೂರ್ತಿ, ಜಿ ಸುರೇಶ್, ಎಲ್ ಎ ವೆಂಕಟೇಶ್, ನಗರಸಭೆ ನಾಮನಿರ್ದೇಶಿತ ಸದಸ್ಯ ಮುನಿಸ್ವಾಮಿ, ಶಾಂತಕುಮಾರ್, ಸೇನಪ್ಪ ಮಟ್ಮಾರಿ, ವೆಂಕಟೇಶ್, ಯು ಆಂಜನೇಯ, ಚಂದ್ರಪ್ಪ ಸೇರಿದಂತೆ ಅನೇಕರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರೇರಣಾ ಪ್ರಶಸ್ತಿಯನ್ನು ಮಾಜಿ ಸಚಿವೆ ಲೇಖಕಿ ಬಿಟಿ ಲಲಿತಾ ನಾಯಕ್ ಇವರಿಗೆ ನೀಡಲಾಗುತ್ತದೆ ಎಂದು ವಿಮಲಾಬಾಯಿ ಭಗತ್ರಾಜ್ ನಿಜಾಂಕಾರಿ ಪ್ರತಿಷ್ಠಾನದ ಅಧ್ಯಕ್ಷ ಭಗತ್ರಾಜ್ ನಿಜಾಂಕಾರಿ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷ ಪ್ರೇರಣಾ ಪ್ರಶಸ್ತಿಯನ್ನು ಮಾಜಿ ಸಚಿವೆ ಲೇಖಕಿ ಬಿಟಿ ಲಲಿತಾ ನಾಯಕ್ ಇವರಿಗೆ ನೀಡಲಾಗುತ್ತದೆ ಎಂದು ವಿಮಲಾಬಾಯಿ ಭಗತ್ರಾಜ್ ನಿಜಾಂಕಾರಿ ಪ್ರತಿಷ್ಠಾನದ ಅಧ್ಯಕ್ಷ ಭಗತ್ರಾಜ್ ನಿಜಾಂಕಾರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಫೆಬ್ರವರಿ 1ರಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿರುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರೇರಣಾ ಪ್ರಶಸ್ತಿ ನೀಡಲಾಗುತ್ತದೆ ಎಂದರು. ಅಂದು ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ನಿವೃತ್ತ ಪ್ರಾಂಶುಪಾಲ ಶಾಶ್ವತಯ್ಯ ಸ್ವಾಮಿ ಮುಕುಂದಿ ಮಠ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಬಾಬು ಭಂಡಾರಿಗಲ್, ಜಿಲ್ಲಾ ಗ್ರಂಥಾಲಯ ಅಧಿಕಾರಿ ಡಾಕ್ಟರ್ ರಾಮ್ ಕಲಾಲ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಕಾರ್ಯದರ್ಶಿ ರಾವುತರಾವ್ ಬರೂರ್, ಸಾಹಿತಿ ಬಶೀರ್ ಅಹಮದ್ ಹೊಸಮನಿ, ಸೂರ್ಯವಂಶ ಕ್ಷತ್ರಿಯ ಕಾಟಿಕ್ ಸಮಾಜದ ಅಧ್ಯಕ್ಷ ಶಿವಶಂಕರ್ ನಿಜಾಂಕಾರಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಭಗತ್ರಾಜ್ ನಿಜಾಂಕಾರಿ ವಹಿಸಿಕೊಳ್ಳಲಿದ್ದಾರೆ ಎಂದರು.
ಶ್ರೀ ಸುಮಂತ ಸತ್ಯನಾರಾಯಣ ಸಂಸ್ಕೃತ ಬಾಳಕೋಟ್ ಇವರಿಗೆ 2022ರಲ್ಲಿ 4ನೇದಾಗಿ ಶ್ರೀ ಬಾಬು ಭಂಡಾರಿಗರ್ 2023ರಲ್ಲಿ ಹಾಗೂ ಕಳೆದ ವರ್ಷ ಶ್ರೀಮತಿ ಡಾಕ್ಟರ್ ವಸಂತ ಭೂಪತಿ ಬೆಂಗಳೂರು ಮೂಲವಾಗಿ ರೈತನವರು. ಈಗ 6ನೇ ಪ್ರಶಸ್ತಿ ಪ್ರೇರಣಾ ಪ್ರಶಸ್ತಿ ಶ್ರೀಮತಿ ಬಿ.ಟಿ. ಲಲಿತಾ ನಾಯಕರು ಅವರಿಗೆ ಕೊಟ್ಟಿದ್ದಾರೆ. ಬಿ.ಟಿ. ಲಲಿತಾ ನಾಯಕರು ಚಿಕ್ಕಮಗಳೂರಿನ ಖಂಡಿತಾಪದವರಾಗಿರ್ತಾರೆ. ಅವರ ಬದುಕು ಸಾಹಿತ್ಯ ಮತ್ತು ಧಾರ್ಮಿಕ ಚಟುವಟಿಕೆ ರೈತನಲ್ಲಿ ಅವರು ತಂಗಿ ಕಾಲದ ದಾದಾಜಿಯವರ ಮಗಳು ಮದುವೆಯಾಗಲಿಲ್ಲ ಅಂದ್ರೆ ಬಿರ್ಸು ತಾಲೂಕದ ರೋಡ್ ಬಂದು 2ನೇ ಕ್ಲಾಸಿಗೆ ಜಾತಾ ನಾಯಕ ಅವರು ಮದುವೆಯಾಗಿದ್ದರು. ಅವರ ಮೊದಲಿಗೆ ಪಡೆದ ರೈತರಲ್ಲಿ ಸೇರಿಕೊಂಡು ನಂತರ ಅವರು ತಮ್ಮ ಸಾಹಿತ್ಯವನ್ನು ಎಲ್ಲರಿಗೂ ಹಂಚಿಕೊಳ್ಳುತ್ತಾ ಎಲ್ಲ ಸಹ ಕೂಡಿಕೊಳ್ಳುತ್ತಾ ಇಲ್ಲಿ ಬಂದಾಗ ನಮ್ಮೊಂದಿಗಿದ್ದು ಬಹಳಷ್ಟು ಸಿದ್ಧರಾಗಿದ್ದಾರೆ. ಶಾಸಕರು ಶಬ್ದವಾಗಿ ಜಪಾನ್ ಅಮರ್ಜಿದ್ದು ಬಾಬು ಬದಾರಿಗೆ ಕೂಡಿಕೊಂಡು ಅವರ ಸಾಹಿತ್ಯದ ಎಲ್ಲ ಪುಸ್ತಕಗಳು ಪ್ರಾರಂಭಿಸಿದ್ರು. ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸ ಮಾಡಿ ರಾಜಕೀಯ MLC ಆಗಿ ದೇವದುರ್ಗದಿಂದ MLA ಆಗಿ ನಂತರ ಮಕ್ಕಳ ಕನ್ನಡ ವ್ಯವಹಾರದ ಮಂತ್ರಿಯಾಗಿ ಸೇರಿಸಲಿದ್ದು ರೈತರ ಮೂಲ ಒಂದು ರೈತರೇ ಅವರಿಗೆ ಕರ್ಮಭೂಮಿ. ಹಾಗಾಗಿ ಈ ರೀತಿ ಅವರ ಒಂದು ಸಾಮಾಜಿಕ ಬಂಜಾರ ಕಮ್ಯುನಿಟಿಗೆ ಪ್ರೇರಣೆಯಾಗಿ ಸಲುವಾಗಿ ಈ ಸಲ 6ನೇ ಪ್ರಶಸ್ತಿ ಪ್ರೇರಣಾ ಪ್ರಶಸ್ತಿ ಶ್ರೀಮತಿ ವಿಭಾಬಾಯಿ ಅವರಿಗೆ ಪಾತ್ರಗೊಳಿಸಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, 1/2/2025 ಕನ್ನಡ ಭವನದಲ್ಲಿ ಶ್ರೀಮತಿ ಬಿ.ಟಿ. ಲಲಿತಾ ಅವರಿಗೆ ಅಂದರೆ ಏಕೈಕಿ ರಾಜಕಾರಣಿ ಏಕೈಕಿ ಸಾಮಾಜಿಕ ಕಾರ್ಯಕ್ರಮಕ್ಕೆ ಕೊಡಲಾಗುತ್ತದೆ. ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆಗೋಸ್ಕರ ಶಾಶ್ವತಯ್ಯ ಸ್ವಾಮಿ ಮುಖಂಡಿ ಮತ್ತು ಪ್ರಿನ್ಸಿಪಾಲ್ಸು ಸಿದ್ದರಾಮಯ್ಯ ಇವರು ಅಧ್ಯಕ್ಷ ನಾನು ವಹಿಸ್ತಾ ಇದ್ದೀನಿ. ಪ್ರಸ್ತಾವನೆ ವೆಂಕಟೇಶ್ ಬೇವರಬೆಂಚಿ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು. ಮುಖ್ಯ ಅತಿಥಿಗಳಾಗಿ ಶ್ರೀ ಸ್ವಾಮಿರಾವ್ ಕುಲಕರ್ಣಿ ಗುಲ್ಬರ್ಗ. 2ನೇಯವರು ಶ್ರೀ ಬಾಬು ಭಂಡಾರಿಕರ್ ನಮ್ಮ ಶಾಲೆಯಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಆಮೇಲೆ ಡಾಕ್ಟರ್ ರಾಮ್ ಕಲಾಲ್ ಜಿಲ್ಲಾ ಶುಲ್ಕದ ಅಧಿಕಾರಿಗಳು ಇವರು ಬಂದಿದ್ದಾರೆ. ಗೌರವ ಉಪಸ್ಥಿತಿ ರಾವತರಾವ್ ಸಾಹಿತ್ಯ ಪರಿಷತ್ತು, ಬಶೀರ್ ಅಹಮದ್ ಹೊಸಬಂದಿ ಸಾಹಿತ್ಯ ರೈತರು, ಶ್ರೀ ಶಿವಶಂಕರ್ ನಿಜಾಂಕಾರಿ ಅಧ್ಯಕ್ಷರು ಸೌರವಂಶ ಕ್ಷತ್ರಿಯ ಸಮಾಜ ಮತ್ತು ನಮ್ಮ ಜಗತ್ಕಾರಿಯವರು ಹಾಗೂ ಕಾರ್ಯಕ್ರಮ ನಿರ್ವಹಣೆ ವಿಜಯದಾದಿಗಳು ಕೇಳ್ತಾರೆ. ಮುಖ್ಯವಾಗಿ ಈ ಪ್ರೇರಣಾ ಪ್ರಶಸ್ತಿ ಭಾವನೆಸುತ್ತ ಮುಖ್ಯವಾಗಿ ಕಾರಣಗಳು ಈ ಸಂದರ್ಭದಲ್ಲಿ ಬಾಬು ಭಂಡಾರಿಗಲ್, ಶಿವಶಂಕರ್ ನಿಜಾಂಕಾರಿ, ಬಶೀರ್ ಅಹಮದ್ ಉಸ್ಮನಿ, ಜಯ ವಿಜೇಂದ್ರ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹೊಸಪೇಟೆ, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ರಾಯಚೂರು, ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಶರಣಪ್ಪ ಗೌಡ ಮಾಲಿ ಪಾಟೀಲ್ ಹೊರಗಿನ ಮನೆಯವರ 21ನೇ ಪುಣ್ಯಸ್ಮರಣಾರ್ಥದ ಅಂಗವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ದಿನಾಂಕ 3/2/2025 ಸೋಮವಾರ. ಸಮಯ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ. ಶಿಬಿರ ನಡೆಯುವ ಸ್ಥಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಪೇಟೆ, ಜಿಲ್ಲೆ ರಾಯಚೂರು. ಶಿಬಿರದ ಉದ್ಘಾಟನೆ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮಿಗಳು, ಶ್ರೀ ಕೆಂಪಿನ ಮಠ ಹೊಸಪೇಟೆ ಇವರಿಂದ ಜರುಗುವುದು. ನಂತರ ದಿವಂಗತ ಶರಣಪ್ಪ ಗೌಡ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ಈ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಶಿಬಿರದ ಸದುಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಪಡೆದುಕೊಳ್ಳಲು ಹೆಸರು ನೋಂದಾಯಿಸಲು ಕೋರಲಾಗಿದೆ. ವಿಶೇಷ ಸೂಚನೆ: ನೇತ್ರ ಚಿಕಿತ್ಸೆಗೆ ಬರುವವರು ತಪ್ಪದೆ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಯನ್ನು ಕಡ್ಡಾಯವಾಗಿ ತರತಕ್ಕದ್ದು. ಸರ್ವರಿಗೂ ಆದರದ ಸ್ವಾಗತ. ಕಾರ್ಯಕ್ರಮದ ಆಯೋಜಕರು ಹೊಸಪೇಟೆ ಗ್ರಾಮದ ಸಮಸ್ತ ನಾಗರಿಕರು. ಹೆಸರು ನೋಂದಾಯಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
ಅನಿಲ್ ಕುಮಾರ್ ಪಾಟೀಲ್, ಅಮರೇಶ್ವರ್ ಟ್ರೇಡರ್ಸ್, ಹೊಸಪೇಟೆ. ಮೊಬೈಲ್ ಸಂಖ್ಯೆ 9900609999. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇವರಾಜ್ ದೇವದಾ. ಮೊಬೈಲ್ ನಂಬರ್ 9741687789. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಭ್ಯಾಸ ಮಾಡದೆ ಇಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾಗಿದೆ. ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಶಿಕ್ಷಣ ಅತ್ಯವಶ್ಯಕವಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡ್ಗೇರಿ ಹೇಳಿದರು. ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಭ್ಯಾಸ ಮಾಡದೆ ಇಷ್ಟಪಟ್ಟು ಅಭ್ಯಾಸ ಮಾಡಿದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದಾಗಿದೆ. ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಶಿಕ್ಷಣ ಅತ್ಯವಶ್ಯಕವಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಮಲ್ದಿನಿ ರಂಗಮಂದಿರದಲ್ಲಿ ರುಪ್ಸಾ ತಾಲೂಕು ಘಟಕ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಈ ಬಾರಿ ಹೆಚ್ಚು ಅಂಕ ಗಳಿಸಿ ಜಿಲ್ಲೆಯ ಪ್ರಗತಿ ಸಾಧಿಸಲು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಒತ್ತು ನೀಡಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಜಿಲ್ಲೆಯಲ್ಲಿ 97 ಪರೀಕ್ಷಾ ಕೇಂದ್ರಗಳು ಇದ್ದು, ಎಲ್ಲಾ ಕೇಂದ್ರದಲ್ಲಿ ವೆಬ್ ಕಾಸ್ಟಿಂಗ್ ಅಳವಡಿಸಲಾಗಿದೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸಲು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಖಾಸಗಿ ಶಾಲೆಗಳಲ್ಲಿ ತರಬೇತಿ ಕಾರ್ಯಾಗಾರ ಮಾಡಲಾಗುತ್ತಿದೆ ಎಂದರು. ವಿದ್ಯಾರ್ಥಿಗಳು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಪಡೆದುಕೊಂಡು ಅಭ್ಯಾಸ ಮಾಡಬೇಕು. ಇಂತಹ ಸಮಯವನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಸಮಯ ಕಡಿಮೆ ಇದ್ದು ಉತ್ತಮವಾಗಿ ಅಭ್ಯಾಸ ಮಾಡಬೇಕು ಎಂದು ತಿಳಿಸಿದರು. ವಿವಿಧ ಭಾಗಗಳಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಿಮಗೆ ಪರ್ಸೆಂಟೇಜ್ ಹೆಚ್ಚಾಗಲಿಕ್ಕೆ ಒಂದು ಉತ್ಸಾಹದವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದು ಅವ್ರನ್ನ ನಾನು ಅಭಿನಂದಿಸ್ತಾ ಇದ್ದೇನೆ. ಮೊದಲೇ ಇದರ ಜೊತೆಗೆ ಈಗಾಗಲೇ ನ್ಯಾಯಮೂರ್ತಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸರ್ ಅವರ ಪ್ರತಿಷ್ಠಾನದಿಂದ ಸಹಿತ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸಹಿತ ಈ ಕಾರ್ಯಾಗಾರವನ್ನು ಅವರು ಸಹಿತ ಹಮ್ಮಿಕೊಂಡು ಯಶಸ್ವಿಯನ್ನು ಮಾಡಿದ್ದಾರೆ. ಹೋದ ವರ್ಷ SSLC ಪರೀಕ್ಷೆ ಮೊದಲನೇ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಯ ಫಲಿತಾಂಶ 63% ಆಗಿದೆ. ಎರಡನೇ ಪರೀಕ್ಷೆಯಲ್ಲಿ 33% ಆಗಿದೆ. ಮೂರನೇ ಪರೀಕ್ಷೆಯಲ್ಲಿ 26% ಆಗಿದೆ. ಈ ಸಾರಿ ಪರೀಕ್ಷೆಗೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳು ಪಾಸ್ ಆಗಬೇಕಂತಕ್ಕಂಥದ್ದು ನಮ್ಮ ಅಚ್ಚರವಾಗಿರ್ತಕ್ಕಂಥ ನಿಲುವು. ಹೀಗಾಗಿ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ವಿದ್ಯಾರ್ಥಿನಿಯರು ನೀವು ಅನ್ಯತಾ ಆ ಕಡೆ ಈ ಕಡೆ ನೋಡದೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಏನು ಹೇಳ್ತಾರೆ ಕೇಳಿಸಿಕೊಂಡು ನೀವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಬೇಕು. ಯಾರಾದರೂ ನೀವು ಈ ಸಮಯವನ್ನು ದುರುಪಯೋಗಪಡಿಸ್ಕೊಂಡ್ರಿ ಅಂತಾರೆ, ಅದು ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡಿಕೊಂಡೆ. ನಿಮಗೆ ಕರೆಸಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ನೀವು ಪಾಸ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಂಘಟನೆಯವರು ಕರೆಸಿದಾರ. ನೀವು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಆ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳದೆ ಹೋದ್ರೆ ಅಂತಾರೆ ನಮ್ಮ ಭವಿಷ್ಯವನ್ನೇ ನಾವೇ ಹಾಳು ಮಾಡಬೇಕು. ಟೈಮು ಭಾಳಷ್ಟು ಕಡಿಮೆ ಇದೆ. ಆ ಕಡಿಮೆ ಅವಧಿಯಲ್ಲಿ ನೀವೆಲ್ಲರೂ ಚೆನ್ನಾಗಿ ಓದಿ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಸಂಸ್ಕಾರವನ್ನು ಪಡೆದುಕೊಳ್ಳಿ. ಕಲಿಸಿರ್ತಕ್ಕಂಥ ಗುರುಗಳಿಗೆ ಶಾಲೆಗಳಿಗೆ ಗೌರವವನ್ನು ತರುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಡಯಟ್ ಪ್ರಾಚಾರ್ಯ ಇಂದಿರಾ ಮಾತನಾಡಿ, ಮಾರ್ಚ್ನಲ್ಲಿ 10ನೇ ತರಗತಿ ಪರೀಕ್ಷೆಗಳು ಆರಂಭವಾಗುತ್ತಿದ್ದು ಇನ್ನು 50 ದಿನ ಬಾಕಿ ಇದೆ. ದಿನಗಳ ಹತ್ತಿರ ಬರುತ್ತಿದೆ ಎಂದು ವಿದ್ಯಾರ್ಥಿಗಳು ಭಯಪಡಬೇಡಿ. ವಿದ್ಯಾರ್ಥಿಗಳು ಸಂತೋಷದಿಂದ ಪರೀಕ್ಷೆಗೆ ತಯಾರಾಗಿ ಸಿದ್ಧತೆ ಮಾಡಿಕೊಳ್ಳಿ. ಪರೀಕ್ಷೆ ಎಂಬ ಭಯವನ್ನು ಹೋಗಲಾಡಿಸಿ ಒತ್ತಡದಿಂದ ದೂರವಿರಿ. ಉತ್ತಮ ಅಭ್ಯಾಸಕ್ಕಾಗಿ ವೇಳಾಪಟ್ಟಿ ತಯಾರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕೆಲವು ಟಿಪ್ಸ್ಗಳನ್ನ ಮಕ್ಕಳಿಗಾಗಿ ಮತ್ತು ಕೆಲವು ಪೇರೆಂಟ್ಸ್ ಬಂದಿದ್ದಾರೆ ಅವರಿಗಾಗಿ ಬಹಳ ಸರಳವಾಗಿ SSLC ಅಂದ್ಕೂಡಲೇ ಮುಗುಲು ನಮ್ಮ ಮೇಲೆ ಬೀಳ್ತದೆ ಅಂತ ದಯವಿಟ್ಟು ಭಾವಿಸ್ಬೇಕು. ಬಹಳ ಹ್ಯಾಪಿಯಾಗಿರ್ರಿ, ರಿಲ್ಯಾಕ್ಸ್ ಆಗಿರಿ. ನಂಬರ್ 1, 50 ದಿನ ಉಳಿತು, 49 ದಿನ ಟೆನ್ಷನ್ ತಗೋಬೇಕು. ಎಲ್ಲ ಸ್ಟೂಡೆಂಟ್ಸ್ಗೆ ರಿಕ್ವೆಸ್ಟ್ ಅಂತಂದರೆ ಪೇರೆಂಟ್ಸ್ಗೆ, ಟೀಚರ್ಸ್ಗೆ, ಸಂಸ್ಥೆಯವರಿಗೆ ಒತ್ತಡ ತರಬೇಡಿ. ಮಕ್ಕಳಿಗೆ ಅವರಿಗೆ ಫ್ರೀಯಾಗಿ ಬಿಡಿ. ನಂಬರ್ 1. ಎರಡನೇದು, ಟೈಮ್ ಟೇಬಲ್ ಮಾಡಿ ಕೊಟ್ಟಿರ್ತಾರೆ ಅರ್ಲಿ ಮಾರ್ನಿಂಗ್ ಮತ್ತು ನೈಟ್ ಮಾಡೋದಕ್ಕೆ. ಆ ಟೈಮ್ ಟೇಬಲನ್ನು ಸರಿಯಾಗಿ ಬಳಸುವಂಥ ಕೆಲಸವನ್ನು ಮಾಡಿದಾರು ಇಲ್ಲ ಅಂತ ಸ್ವಲ್ಪ ಶಿಕ್ಷಕರು ನೋಡುವಂಥದ್ದು ಎರಡನೇ ವಿಧಾನ. ಮೂರನೇದು, ಒತ್ತಾಯಕ್ಕಾಗಿ ಓದಬೇಡಿ. ನಾನು ಏನೋ ಆಗಬೇಕು ಅಂತ ಓದಿ. ವಿದ್ಯಾರ್ಥಿಗಳಿಗೆ ಒಂದು ಕಳಕಳಿಯ ವಿನಂತಿ, ಅಪ್ಪ ಅಮ್ಮ ಹೇಳಿದ್ರು, ಟೀಚರ್ಸ್ ಹೇಳಿದ್ರು ಅಂತ ಓದಬೇಡಿ.
ನಿಮ್ಮ ಲೈಫಿಗಾಗಿ ನೀವು ಓದಬೇಕು ಅಂತನ್ನುವಂಥದ್ದು 3ನೇ ಪಾಯಿಂಟ್. ನೀವು ಓದಿದ್ರೆ ಅಪ್ಪ ಅಮ್ಮಗೆ ಏನು ಲಾಭ ಇಲ್ಲ, ಒಂದು ಖುಷಿ ಇದೆ. ನನ್ನ ಮಕ್ಕಳು ಹಿಂಗೆ ಚೆನ್ನಾಗಿ ಪಾಸ್ ಆಗಿದ್ದಾರೆ ಅನ್ನುವಂಥದ್ದೇ ಲಾಭರಹಿತ ಖುಷಿ ತಂದೆ ತಾಯಿಗಳಿಗೆ, ಗುರುಗಳಿಗೆ. ಆದರೆ ಹೆಚ್ಚು ಲಾಭ ಆಗೋದು ನಿಮಗೆ, ನಿಮ್ಮ ಲೈಫಿಗೆ. ಹಾಗಾಗಿ ನಿಮಗಾಗಿ ನೀವು ಓದ್ರಿ, ಇನ್ನೊಬ್ಬರಿಗಾಗಿ ಅಲ್ಲ ಅಂತನ್ನುವಂಥದ್ದು 3ನೇ ಪಾಯಿಂಟ್. ಲಾಸ್ಟ್ ಪಾಯಿಂಟ್, ನಾನು ನಮ್ಮ ರೂಪ್ಸಾ ಸಂಸ್ಥೆಯವರಿಗೆ ಮಾತಾಡಿದೆ. ನಾನು ಹಿಂದೆನೂ ಒಂದಷ್ಟು ಏನಾದರೂ ಮಾಡಬೇಕು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವಾಗಲೂ ಕೆಟ್ಟದಾಗಿ ಮಾತಾಡ್ತಾರೆ ಸ್ಟೇಟ್ನಲ್ಲಿ, ಕೆಳ ಹಂತದಿಂದ ರಾಯಚೂರು ಅಂತಾರೆ. ಆದರೆ 2021ರಲ್ಲಿ ಒಂದು ರಾಯಚೂರು ಒಂದು ಸ್ವಲ್ಪ ಶೈನ್ ಆಯಿತು. ಆ ಕೆಳ ಹಂತದನ್ನ ಮರೆ ಮಾಡಿಸ್ತು. ಏನು ಅಂತಂದ್ರೆ, ವೀಣಾ ಅನ್ನೋ ಹುಡುಗಿ 625ಕ್ಕೆ 625 ತಗೊಂಡಿದ್ದಕ್ಕೆ ರಾಯಚೂರು ಅಂತ ಎಲ್ಲಾ ಮಾಧ್ಯಮದವರು ಒಳ್ಳೆಯದನ್ನ ಬಿಂಬಿಸಿದ್ರು. ಅದರ ನಂತರ ಆಗ್ಲೇ ಇಲ್ಲ, ಮತ್ತೆ 29ನೇ ಸ್ಥಾನ. ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಫೇಲ್ಯೂರ್ಸ್ ಇರ್ತಾರೆ, ಆರ್ಡಿನರಿ ಸ್ಟೂಡೆಂಟ್ಸ್ ಇರ್ತಾರೆ. ಆದರೆ ಟಾಪರ್ಸ್ ಏನಾದ್ರು ಬಂದ್ರೆ ಇವರಿಬ್ಬರನ್ನ ಮುಚ್ಚಿಟ್ಬಿಡ್ತಾರೆ. ಇವರಿಬ್ಬರನ್ನ ಕೇಳಬೇಕು, ಬೈಬೇಕು ಅಂತ ಮಾಡೋದೇ ಇಲ್ಲ. ಒಬ್ರು ಯಾರಾದ್ರೂ ಟಾಪರ್ಸ್ ಬಂದ್ರೆ ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಕೂತಾಗ ರೂಪ್ಸಾ ಸಂಸ್ಥೆಯವ್ರ ಜೊತೆಗೆ ಮಾತಾಡಿದೆ. ನಾವು ನಿನ್ನೆ ಅವರು ಇನ್ವೈಟ್ ಮಾಡಕ್ ಬಂದಾಗೂ ನಾನು ಆ ಮಾತನ್ನ ಹೇಳಿದ್ದೀನಿ. ಲೋಕಲ್ ಆಗಿ ಇರುವಂತ ಟಾಪ್ 5 ಸ್ಟೂಡೆಂಟ್ಸ್ನ ಪ್ರತಿ ಶಾಲೆಯವರು ಆಯ್ದು ಟಾಪ್ 5 ಸ್ಟೂಡೆಂಟ್ಸ್ ಅಂದ್ರೆ ಔಟ್ ತಗೊಳ್ಳುವಂತ ಸ್ಟೂಡೆಂಟ್ಸು ಎಲ್ಲ ಟೀಚರ್ಸ್ ಗೊತ್ತಿದೆ. ಆ ಟಾಪ್ 5 ಸ್ಟೂಡೆಂಟ್ಸ್ನ ಗುರುತಿಸಿ ಒಂದೆಲ್ಲಾದ್ರೂ ಕನ್ವೀನಿಯನ್ಸ್ ಪ್ಲೇಸ್ನಲ್ಲಿ ಸಾಟರ್ಡೆ ಮಧ್ಯಾಹ್ನ ಮತ್ತು ಇಡೀ ಸಂಡೇ ಅವರಿಗೆ ಒಂದು ಕಡೆಗೆ ಗ್ಯಾದರ್ ಮಾಡಿಸಿ ಎಕ್ಸ್ಪರ್ಟ್ ಟೀಚರ್ಸ್ ಕಡೆಯಿಂದ ಅವರಿಗೆ ಇರುವಂತ ಸಣ್ಣ ಸಣ್ಣ ಡೌಟ್ಗಳನ್ನ ಕ್ಲಿಯರ್ ಮಾಡಿಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕೋಬಾ, ರೂಪ್ಸಾ ಗೌರವಾಧ್ಯಕ್ಷ ಸೈಯದ್ ಸಿರಾಜ್ ಹುಸೇನ್ ಹಾಗೂ ರಾಜ್ಯ ಸಂಚಾಲಕ ಸಂಗಮೇಶ್ ಮಂಗನವರ್, ರಾಜ್ಯ ನಿರ್ದೇಶಕ ನರಸಿಂಹ ಸಾಗರ್, ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಮಹಾಂತೇಶ್ ಭಾರತಿ, ರವಿ ಮುದ್ಗಲ್, ಲಕ್ಷ್ಮೀ ಕಾಶಿನಾಥ್ ಸೇರಿದಂತೆ ರೂಪ್ಸಾ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಶಿಕ್ಷಕರು ಇದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ, ಮೂಲಭೂತ ಸೌಲಭ್ಯಗಳ ಸುಧಾರಣೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಡೆಯುತ್ತಿರುವ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಕಲ್ಯಾಣ ಕರ್ನಾಟಕ ಭಾಗದ ಇತರೆ ಜಿಲ್ಲೆಗಳಲ್ಲಿ ವಿಸ್ತರಿಸಲು ತೀರ್ಮಾನ ಕೈಗೊಳ್ಳಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ, ಮೂಲಭೂತ ಸೌಲಭ್ಯಗಳ ಸುಧಾರಣೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಡೆಸುತ್ತಿರುವ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಕಲ್ಯಾಣ ಕರ್ನಾಟಕ ಭಾಗದ ಇತರೆ ಜಿಲ್ಲೆಗಳಿಗೆ ವಿಸ್ತರಿಸಲು ತೀರ್ಮಾನ ಕೈಗೊಳ್ಳಲಾಯಿತು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಆವರಣದಲ್ಲಿ ನಡೆಯುತ್ತಿರುವ ಹೋರಾಟದ ಸ್ಥಳದಲ್ಲಿ ಸಮಿತಿಯ ಸಂಚಾಲಕಿ ವಿದ್ಯಾ ಪಾಟೀಲ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ವಿಚಾರವಾಗಿ ಸರ್ಕಾರ ಯಾವುದೇ ಅನಿರ್ದಿಷ್ಟವಾದ ಪ್ರತಿಕ್ರಿಯೆ ನೀಡಿಲ್ಲ. ಆದ್ದರಿಂದ ತಾತ್ಕಾಲಿಕವಾಗಿ ಧರಣಿಯನ್ನು ಸ್ಥಗಿತಗೊಳಿಸಿ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪವನ್ನು ಬದಲಿಸಲು ಚರ್ಚೆಗಳನ್ನು ನಡೆಸಲಾಗುವುದು ಎಂದರು. ಕಳೆದ 2 ವರ್ಷದಿಂದ ಈ ವಿಚಾರದ ಬಗ್ಗೆ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದರೂ ಯಾವುದೇ ಸರ್ಕಾರ ನಮ್ಮ ಹೋರಾಟಕ್ಕೆ ಸರಿಯಾದ ಸ್ಪಂದನೆ ನೀಡದೆ ಅವಮಾನ ಮಾಡುತ್ತಿವೆ. ಇದು ಕೇವಲ ರಾಯಚೂರು ಜಿಲ್ಲೆಯ ವಿಷಯವಲ್ಲ, 13 ಲಕ್ಷ ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರು ಇಲ್ಲದೆ ಶಾಲೆಗಳಲ್ಲಿ ಇರುವ ಮಕ್ಕಳಿಗೆ ತೊಂದರೆಯಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದ ಇತರೆ ಜಿಲ್ಲೆಗಳಿಗೆ ಹೋರಾಟವನ್ನು ಕೊಂಡೊಯ್ಯುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದರು. ಮಹಿಳೆಯರೆಲ್ಲ ಗುಡುಗಿದರೆ 10 ಲಕ್ಷ ಜೀವಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ 30 ಲಕ್ಷ ಜೀವಿಗಳಿಗೆ ಅನ್ಯಾಯ, 30 ಲಕ್ಷ ಜನರಿಗೆ ಅನ್ಯಾಯ ಮಾಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಅನ್ಯಾಯ ಮಾಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ 30 ಲಕ್ಷ ಜೀವಗಳಿಗೆ ಅನ್ಯಾಯ ಮಾಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ 30 ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಗುಣಮಟ್ಟದ ಶಿಕ್ಷಣ ಕೊಡದಿರುವ ಸರ್ಕಾರಕ್ಕೆ
ಹೋರಾಟದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಭೇಟಿ ನೀಡಿ ಮನವಿ ಪತ್ರ ಸ್ವೀಕರಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಗಮನಕ್ಕೆ ತರಲಾಗಿದೆ. ನೀವು ನೀಡಿದ 5 ಬೇಡಿಕೆಗಳಲ್ಲಿ ಈಗಾಗಲೇ ಕುಡಿಯುವ ನೀರು, ಆರ್ಒ ಪ್ಲಾಂಟ್ಗಳನ್ನು ರಿಪೇರಿ ಮಾಡಲು ಪ್ರಾರಂಭಿಸಲಾಗಿದೆ. ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಹಾಗೂ ಅಪೌಷ್ಟಿಕತೆ ತಡೆಗಟ್ಟಲು ಮಾರ್ಚ್ ತಿಂಗಳೊಳಗೆ ಕಾರ್ಯರೂಪಕ್ಕೆ ತರಲು ಪ್ರಯತ್ನ ನಡೆದಿದೆ. ಜೊತೆಗೆ ದೇವದಾಸಿ ಪದ್ಧತಿ ಮರು ಸಮೀಕ್ಷೆ ನಡೆಸಲು ಈಗಾಗಲೇ ತರಬೇತಿ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿ ಈ ಹೋರಾಟವನ್ನು ಇಲ್ಲಿಗೆ ಸ್ಥಗಿತಗೊಳಿಸಿ ಎಂದು ತಿಳಿಸಿದರು. 3ನೇ 4ನೇ ವಿಷಯ ಏನಿತ್ತು ಅದು ಅಧಿಕಾರಿ ಮಟ್ಟಕ್ಕೆ ಇತ್ತು. ಒಂದು ದೇವದಾಸಿ ಅವ್ರದ್ದು ಸರ್ವೆ ಆಗ್ಬೇಕಂತ, ಅದಕ್ಕೆ ಅವ್ರು ನಮ್ಗೆ ಈಗ ತಿಳಿಸ್ತಾರೆ ಏನಾಯ್ತಂತ. 4ನೇದು ನಮ್ದು ಇತ್ತು, ನಮ್ಮ ರಾಯಚೂರಲ್ಲಿ ಎಲ್ಲಿ ಕುಡಿಯ ನೀರು ಘಟಕಗಳಿದಾವ ಇಲ್ವಾ, ಎಲ್ಲ ಹಾಳಾಗಿತ್ತಿಲ್ವಾ, ಎಲ್ಲ ಹಳ್ಳಿಗಳಲ್ಲಿ ಒಂದಿಷ್ಟು ರಿಪೇರ್ ಆಗಿದಾವ. ಉಳಿದಿದ್ದು ರಿಪೇರ್ ಮಾಡಕ್ಕೆ ಒಂದು 3.5 ಕೋಟಿ ರೂಪಾಯಿ ಬೇಕಾಗ್ತದೆ. ಸೊ ಈ 2 ವಿಷಯಗಳು ನಮ್ಮ ಜಿಲ್ಲೆ ಮಟ್ಟದಲ್ಲಿ ಬಗೆಹರಿಸೋದು ವಿಷಯಗಳಿತ್ತು. ಸೊ ಅವತ್ತು ನಾವು ಸರ್ಗೆ ವಿನಂತಿ ಮಾಡಿದ್ದೀವಿ, ಸರ್ ಇವತ್ತು ನಾವು ಸ್ಥಗಿತ. ಈಗ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ತಾವೇನು ಹಲವಾರು ದಿನದಿಂದ ಇಂಥ ಬಿಸಿಲಿನ ವಾತಾವರಣದಲ್ಲೂ ತಾವೆಲ್ಲ ಇಲ್ಲಿ ಸೇರ್ಕೊಂಡು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ. ಫಸ್ಟ್ ಒಂದು 4 ಪ್ರಮುಖ ವಿಷಯ ತಾವೆಲ್ಲ ನಮ್ಮಲ್ಲಿ ಕೇಳ್ಕೊಂಡಿದ್ದೀರಾ. ಒಂದು, ಶಿಕ್ಷಣ ನಮ್ಮ ಜಿಲ್ಲೆಯಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಗುಣಮಟ್ಟನ ನಾವು ಹೆಚ್ಚು ಮಾಡಬೇಕು. 2ನೇದು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತುಂಬ ಜಾಸ್ತಿ ಅಪೌಷ್ಟಿಕತೆ ಕಾಡ್ತಾ ಇದೆ, ಅದನ್ನ ನಾವು ನಿವಾರಣೆ ಮಾಡಬೇಕು. 3ನೇದು, ದೇವದಾಸಿ ಪದ್ಧತಿಯಿಂದ ಯಾರು ಶೋಷಿತರಾಗಿದ್ದಾರೆ ಅವ್ರದ್ದು ಮರು ಸರ್ವೆ ಆಗಬೇಕು. 4ನೇದು, ಆರ್ಒ ಪ್ಲ್ಯಾಂಟು ಕುಡಿಯೋ ನೀರ್ದು ಬೇಗ ನಾವು ರಿಪೇರಿ ಮಾಡಿ ಕೊಡಬೇಕು ಅಂತ. ಸೊ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮಗೆಲ್ಲ ಮತ್ತೊಮ್ಮೆ ಹೇಳಿದರು, ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಏನಿದೆ ರಾಯಚೂರು ಜಿಲ್ಲೆಗೆ ಒಂದು ವಿಶೇಷ ಯೋಜನೆ ರೂಪಿಸಿ ಶಿಕ್ಷಣ ಗುಣಮಟ್ಟ ಅದೇ ರೀತಿ ಪೌಷ್ಟಿಕತೆ ಹೆಚ್ಚು ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ನ ಈಗ ಬರೋ ಮಾರ್ಚಿಂದ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನಾವು ತಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಈಗಾಗಲೇ ಸಾಕಷ್ಟು ನೀತಿ ಆಯೋಗ ಮತ್ತು ಬೇರೆ ಬೇರೆ ಕಡೆಯಿಂದ ವರದಿನೂ ಇದೆ, ಯಾವ ಥರ ಶಿಕ್ಷಣ ಗುಣಮಟ್ಟನ ಹೆಚ್ಚು ಮಾಡಬೇಕು ಮತ್ತು ಯಾವ ಥರ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡಬೇಕು ಅಂತ. ಸೊ ಅದನ್ನ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಅದೇ ರೀತಿ ಸರ್ಕಾರದ ಮಟ್ಟದಲ್ಲೂ ನಾವು ಇದು ಅವ್ರ ಗಮನಕ್ಕೆ ತಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ನಡೀತಾ ಇದೆ. ಬರೋ ಬಜೆಟಲ್ಲಿ ಅದ್ರ ಬಗ್ಗೆ ಒಂದು ಸೂಕ್ತವಾಗಿ ಒಂದು ಪ್ಲ್ಯಾನ್ ಮಾಡಿ ಅದನ್ನ ಒಂದು ಮಿಷನ್ ಮೋಡಲ್ಲಿ ಈ ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಅದನ್ನ ಅನುಷ್ಠಾನ ಮಾಡಬೇಕು ಅಂತ ನಾವು ಮನವರಿಕೆ ಮಾಡಿದ್ದೀವಿ. ಸೊ ಮುಂದಿನ ದಿನದಲ್ಲಿ ಈ 2 ಅಂಶಗಳ ಮೇಲೆ ತಮ್ಮ ಎಲ್ಲರ ಸಹಕಾರದೊಂದಿಗೆ ನಾವು ಅದನ್ನ ಅನುಷ್ಠಾನ ಮಾಡಿ ನಮ್ಮ ಜಿಲ್ಲೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗನೂ ಬೇರೆ ಈ ರಾಜ್ಯದ ಯಾವುದೇ ಭಾಗಕ್ಕಿಂತ ಹಿಂದೆ ಇರದೇ ಇರೋ ರೀತಿಯಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ. ದೇವದಾಸಿ ಪದ್ಧತಿದು ಈಗ ಟ್ರೈನಿಂಗ್ ನಡೀತಾ ಇದೆ, ಯಾವ ಥರ ಸರ್ವೆ ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಟ್ರೈನಿಂಗ್ ನಡೀತಾ ಇದೆ. ಸೊ ಸ್ವಲ್ಪ ದಿನದಲ್ಲಿ ಆ ಟ್ರೈನಿಂಗ್ ಮುಗಿಯುತ್ತೆ. ಟ್ರೈನಿಂಗ್ ಮುಗಿದ ತಕ್ಷಣ ಅದು ಮತ್ತೆ ರೀಸರ್ವೆ ಎಲ್ಲ ಜಿಲ್ಲೆಗಳಲ್ಲೂ ಅದು ಸ್ಟಾರ್ಟ್ ಆಗುತ್ತೆ. 4ನೇದು, ಆರ್ಒ ಪ್ಲ್ಯಾಂಟು ಈಗಾಗಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು 50 ಚಿಲ್ಲರೆ ಆರ್ಒ ಪ್ಲ್ಯಾಂಟು ಅವರು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ರಿಪೇರಿ ಮಾಡಿದ್ದಾರೆ. ಇನ್ನೂ ಒಂದು 60 ಆರ್ಒ ಪ್ಲ್ಯಾಂಟು ರಿಪೇರಿ ಮಾಡೋಕ್ಕೆ ಸುಮಾರು 3 ಕೋಟಿ ಅವಶ್ಯಕತೆ ಇದೆ. ಅದನ್ನು ನಾವು ಈಗ ಕಲ್ಯಾಣ ಕರ್ನಾಟಕ ಮಂಡಳಿಗೆ ಕಳಿಸಿದ್ದೀವಿ. ಮೇ ಬಿ ಇನ್ನೊಂದು 2-3 ದಿನದಲ್ಲಿ ಅಪ್ರೂವಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನು ರಿಪೇರಿ ಮಾಡಿ. ಸಂಚಾಲಕ ಬಸವರಾಜ್ ಗಬ್ಬೂರು ಮಾತನಾಡಿ, ರಾಜ್ಯ ಸರ್ಕಾರ ಈ ಹೋರಾಟಕ್ಕೆ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಚರ್ಚೆಯಾಗಿರುವ ಬಗ್ಗೆ ಸುದ್ದಿ ಇದೆ. ಹೋರಾಟಗಾರರಿಗೆ ಆಶ್ವಾಸನೆಗಳು ಬಂದಿಲ್ಲ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಸ್ತರಣೆ ಮಾಡಲು ತೀರ್ಮಾನಿಸಲಾಗಿದೆ ಎಂದರು. 5 ದಿನಗಳ ರಾತ್ರಿ ಹಗಲು ನಿರಂತರ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದಕ್ಕೆ ರಾಜ್ಯ ಸರ್ಕಾರ ಈ ಹೋರಾಟಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಇಲ್ಲಿವರೆಗೆ ನೀಡಿಲ್ಲ. ಆದರೆ ಚರ್ಚೆ ಆಗಿದೆ ಅಂತ ಸುದ್ದಿ ಅಷ್ಟೇ ಬರ್ತಾ ಇದೆ. ಆದರೆ ಈ ಹೋರಾಟ ಮಾಡುತ್ತಿರುವ ಹೋರಾಟಗಾರರ ಜೊತೆ ಇಲ್ಲಿ ತನಕ ಯಾವುದೇ ಆಶ್ವಾಸನೆಗಳು ಇಲ್ಲಿ ತನಕ ಬಂದಿರೋದಿಲ್ಲ. ಆದ್ದರಿಂದ ನಾವು ಇವತ್ತು ಏನು ಅನ್ಕೊಂಡಿವಪ್ಪ ಅಂತಂದರೆ 30 ಲಕ್ಷ ಜೀವಿಗಳ
ಏನು ಜನರ ಜೊತೆ ಏನು ಜೀವಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ, ಅದನ್ನು ಖಂಡಿಸಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಬೇರೆ ಜಿಲ್ಲೆಗಳಲ್ಲಿ ನಾವು ವಿಸ್ತರಣೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗಾದರೆ ಸರ್ಕಾರ ಬಗ್ಗೋದಿಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಇದು ನಿರಂತರವಾಗಿ ಹೋರಾಟವನ್ನು ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ, ಯಾವುದೇ ಒಂದು ನಿರ್ದಿಷ್ಟವಾದಂಥ ಉತ್ತರವನ್ನು ನಮಗೆ ಕೊಟ್ಟಿಲ್ಲ. ನಾವು ಈಗ ಏನಂತಂದರೆ ರಾಯಚೂರಿನಲ್ಲಿ ಲೋಕಲ್ ಇರ್ತಕ್ಕಂಥ ಮತ್ತು ರಾಜ್ಯ ಮಟ್ಟದ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಕೂಡ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಏನಂತಂದರೆ ನಾವು ನಿಮ್ಮ ಜೊತೆಗಿರ್ತೀವಿ, ದಯಮಾಡಿ ಇವತ್ತು 30ನೇ ತಾರೀಕು ನೀವು ಧರಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿರಿ, ಮುಂದಿನ ದಿನಗಳಲ್ಲಿ ಇದರ ಸ್ವರೂಪವನ್ನು ನೀವು ಎಲ್ಲರೂ ವಿಚಾರ ಮಾಡಿ ಹೋರಾಟವನ್ನು ಮುಂದೆ ತೊಗೊಂಡು ಹೋಗೋಣ ಅಂತ ಹೇಳಿದ್ದಾರೆ. ನಾವು ಈಗ ಏನಂತಂದ್ರೆ ಸರ್ಕಾರ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಉತ್ತರ ಕೊಟ್ಟಿಲ್ಲ ಅಂತ ನಾವೇನು ಸುಮ್ಮನೆ ಇರೋದಿಲ್ಲ. ಮತ್ತು ಸರ್ಕಾರ ನಮ್ಮನ್ನು ಅವಮಾನ ಮಾಡ್ತಾ ಇದೆ ಅಂತ ಕೂಡ ನಮಗೆ ಎಲ್ಲರಿಗೂ ಮೇಲ್ನೋಟಕ್ಕೇ ಕಂಡು ಬರ್ತಾ ಇದೆ. ನಾವು ಕಳೆದ 2 ವರ್ಷದಿಂದ ಈ ಹೋರಾಟ ಮಾಡ್ತಾಯಿದ್ದೀವಿ, ಇವತ್ತೇನು ಈ ಹೋರಾಟ ಮಾಡ್ತಾ ಇಲ್ಲ. ನಾವು ಇಲ್ಲಿ ರಾಯಚೂರಲ್ಲಿ ಹೋರಾಟ ಕುಂತಿದ್ದೇವೆ ಅಂತಂದರೆ ಬರೀ ರಾಯಚೂರು ವಿಷಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾವು ರಾಯಚೂರು ವಿಷಯವಾಗಿ ಕುಂತಿಲ್ಲ ಹೋರಾಟಕ್ಕೆ ಅನ್ನೋದು ಇಡೀ ಕಲ್ಯಾಣ ಕರ್ನಾಟಕದ 30 ಲಕ್ಷ ಜೀವಿಗಳ ಜೊತೆಗೆ ಸರ್ಕಾರ ಆಟ ಆಡ್ತಾ ಇದೆ. 13 ಲಕ್ಷ ಜೀವಿಗಳು ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಓದ್ತಾ ಇದ್ದಾರೆ. ಅವ್ರಿಗೆ ಅದರಲ್ಲಿ ಒಂದು ಸುಮಾರು 4 ಲಕ್ಷದಷ್ಟು ಮಕ್ಕಳಿಗೆ ಅವರು ಓದೋಕ್ಕೆ ಬರೋಂಗಿಲ್ಲ, ಸಿಂಪಲ್ ಕನ್ನಡ ಮತ್ತು ಗಣಿತನ ಅವ್ರಿಗೆ ಲೆಕ್ಕ ಮಾಡೋಕ್ಕೆ ಬರೋಂಗಿಲ್ಲ. ಇಂಥ ದುಸ್ಥಿತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಇರುವಾಗ ಸರ್ಕಾರಕ್ಕೆ ಇದಕ್ಕೆ ಭಾಳ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಮತ್ತು ಸುಮಾರು 20,000ದಷ್ಟು ಟೀಚರ್ಸ್ ಇಲ್ಲ. ಇದು ಟೀಚರ್ಸ್ ಇಲ್ಲ ಅಂದರೆ ನಮ್ಮ ಗುಣಾತ್ಮಕ ಶಿಕ್ಷಣ ಯಾವಾಗ ಸಿಗ್ತದ? ಈ ಹೋರಾಟವನ್ನು ನಾವು ತೀವ್ರ ಸ್ವರೂಪಗೊಳಿಸಲಿಕ್ಕೆ ಇಡೀ ಕಲ್ಯಾಣ ಕರ್ನಾಟಕ ಸಂದರ್ಭದಲ್ಲಿ ಅಭಯ, ಮಾರಮ್ಮ, ಮೋಕ್ಷಮ್ಮ, ರಾಧಾ, ಗುರುರಾಜ್, ಸೈಯದ್ ಹಫೀಜುಲ್ಲಾ, ವಿರುಪಮ್ಮ, ಕೃಷ್ಣ ಪ್ರಸಾದ್, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಬೀದಿ ಬದಿಯಲ್ಲಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡ ಅಂಗಡಿಗಳು ಹಾಗೂ ರಸ್ತೆಯ ಮೇಲೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾಗಿದ್ದ ಬೈಕ್ಗಳನ್ನು ಗುರುವಾರ ಸಂಚಾರಿ ಪೊಲೀಸ್ ಠಾಣೆಯಿಂದ ತೆರವುಗೊಳಿಸಲಾಯಿತು. ಬೀದಿ ಬದಿಯಲ್ಲಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡ ಅಂಗಡಿಗಳು ಹಾಗೂ ರಸ್ತೆಯ ಮೇಲೆ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಲಾಗಿದ್ದ ಬೈಕ್ಗಳನ್ನು ಗುರುವಾರ ಸಂಚಾರಿ ಪೊಲೀಸ್ ಠಾಣೆಯಿಂದ ತೆರವುಗೊಳಿಸಲಾಯಿತು. ರಸ್ತೆಯನ್ನು ಅತಿಕ್ರಮಿಸಿಕೊಂಡು ಅಂಗಡಿ ಸಾಮಾನುಗಳನ್ನು ರಸ್ತೆಯಲ್ಲಿ ಇಟ್ಟು ಅಂಗಡಿ ಮಾಲೀಕರಿಗೆ ಸಾಮಾನುಗಳನ್ನು ತೆಗೆಯುವಂತೆ ಎಚ್ಚರಿಕೆಯನ್ನು ನೀಡಿ ದಿನಾಂಕದ ಅನುಸಾರ ನಿಲುಗಡೆ ಪಾರ್ಕಿಂಗ್ ಮಾಡದೇ ಇರುವ ವಾಹನಗಳನ್ನು ವಶಪಡಿಸಿಕೊಳ್ಳಲಾಯಿತು. ಎಸ್ಪಿ ಎಂ ಪುಟ್ಟಮಾದಯ್ಯ ಅವರ ನಿರ್ದೇಶನದಂತೆ ಸಿಪಿಐಎಂ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐಗಳಾದ ವೆಂಕಟೇಶ್ ಹಾಗೂ ಮಹಾದೇವಪ್ಪ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆ ನಗರದ ಚಂದ್ರಮೌಳೇಶ್ವರ ವೃತ್ತದಿಂದ ಗಂಜ್ ರಸ್ತೆವರೆಗೆ ಹಾಗೂ ಬಸವೇಶ್ವರ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ನಡೆಸಲಾಯಿತು. ಈ ಬಗ್ಗೆ ಪಿಎಸ್ಐ ಮಾತನಾಡಿ, ನಗರದಲ್ಲಿ ಹೆಚ್ಚಿನ ಸಂಚಾರ ದಟ್ಟಣೆ ಉಂಟಾಗುತ್ತಿದ್ದು, ಇದನ್ನು ಗಂಭೀರವಾಗಿ ಪರಿಗಣಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಲ್ಲಿ ರಸ್ತೆ ಬದಿ ಅಡ್ಡದಿಡ್ಡಿಯಾಗಿ ನಿಲ್ಲಿಸಲಾಗಿದ್ದ ವಾಹನಗಳನ್ನು ತೆರವುಗೊಳಿಸಲಾಗುತ್ತಿದೆ. ದಿನಾಂಕದ ಅನುಸಾರ ರಸ್ತೆಯ ಒಂದು ಬದಿಯಲ್ಲಿ ಸಾರ್ವಜನಿಕರು ವಾಹನಗಳನ್ನು ನಿಲುಗಡೆ ಮಾಡಬೇಕು. ರಸ್ತೆಯ ಮೇಲೆ ಅಂಗಡಿಗಳ ಸಾಮಗ್ರಿಗಳನ್ನು ಇಡಲಾಗಿದ್ದು, ತೆರವಿಗೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಈಗಾಗಲೇ ಪತ್ರ ಬರೆಯಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಲೇಜು ವಿದ್ಯಾರ್ಥಿನಿ ಕತ್ತು ಸೀಳಿ ಕೊಲೆ ಪ್ರಕರಣ. ದೇವದುರ್ಗ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಿಯಮಬಾಹಿರವಾಗಿ 5 ಜನ ವಿರುದ್ಧ ಆಯ್ಕೆ. ಸೋಮಶೇಖರ್ ಮಾಡಗಿರಿ ವಿರುದ್ಧ ಕ್ರಮಕ್ಕೆ ದೂರು. ಜಿ ಬಸವರಾಜ್ ಗೋಸಲ್. ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವ ಜಯಂತಿ. ಸಾಧಕರಿಗೆ ಸನ್ಮಾನ, ಭಾವಚಿತ್ರದ ಮೆರವಣಿಗೆ. ಜಂಬಣ್ಣ ಎಕ್ಲಾಸ್ಪುರ್. ಫೆಬ್ರವರಿ 1ರಂದು ಮಾಜಿ ಸಚಿವ ಬಿಟಿ ಲಲಿತಾ ನಾಯಕರಿಗೆ ಪ್ರೇರಣಾ ಪ್ರಶಸ್ತಿ ಪ್ರದಾನ. ಭಗತ್ರಾಜ್ ನಿಜಾಂಕಾರಿ. ವಿದ್ಯಾರ್ಥಿಗಳು ಇಷ್ಟದಿಂದ ಅಭ್ಯಾಸ ಮಾಡಿದ್ದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಕೆಡಿ ಬಡಿಗೇರ್. ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹೋರಾಟ ತಾತ್ಕಾಲಿಕ ಸ್ಥಗಿತ. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಣೆಗೆ ನಿರ್ಧಾರ. ಪ್ರತಿಭಟನಾ ಸ್ಥಳಕ್ಕೆ ಡಿಸಿ, ಸಿಇಒ ಭೇಟಿ. ಮತ್ತು ರಸ್ತೆ ಬದಿ ಅಡ್ಡದಿಡ್ಡಿಯಾಗಿ ನಿಲ್ಲಿಸಿದ ಬೈಕ್ಗಳು, ಅಂಗಡಿ ಸಾಮಗ್ರಿಗಳ ತೆರವು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ದಿವಂಗತ ಶರಣಪ್ಪಗೌಡ ಮಾಲಿ ಪಾಟೀಲ್ ಹೊರಗಿನ ಮನೆಯವರ 21ನೇ ಪುಣ್ಯಸ್ಮರಣಾರ್ಥದ ಅಂಗವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ. ದಿನಾಂಕ 3/2/2025 ಸೋಮವಾರ. ಸಮಯ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ. ಶಿಬಿರ ನಡೆಯುವ ಸ್ಥಳ
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಪೇಟೆ, ಜಿಲ್ಲೆ ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿ.